ಸದನದಲ್ಲಿ ಇವತ್ತು ಕೂಡ ಬಿ ಜೆ ಪಿಯ ಹೋರಾಟ ಒಂದೇ, ನಾಗಬಲಿ ಕೊಡಲೇಬೇಕು ಅಂತ. ನಾಗನ ಬಲಿ ಆಗಲೇಬೇಕು ಅನ್ನೋ ರೀತಿಯಲ್ಲಿ, ಅಂದರೆ ನಾಗೇಂದ್ರನ ಹೇಳ್ತಾರೆ. ಓಕೆ, 6ನೇ ದಿನದ ವಿಧಾನಮಂಡಲ ಅಧಿವೇಶನ ಕೂಡ ಗದ್ದರದಲ್ಲೇ ಕೊನೆಗೊಂಡಿದೆ. ವಿಧಾನಸಭೆ ಹಾಗೂ ಪರಿಷತ್ ಕಲಾಪಗಳು ಆರಂಭವಾಗ್ತಾ ಇದ್ದ ಹಾಗೆ ವಾಲ್ಮೀಕಿ ಹಗರಣ ಕಿಚ್ಚು ದಗದಗಿಸಿತ್ತು. ರಾಜೀನಾಮೆ ಅಸ್ತ್ರ ಹಿಡಿದ ವಿಪಕ್ಷಗಳು ಪಟ್ಟು ಸಡಿಲಿಸಲೇ ಇಲ್ಲ. ಏನಾಯಿತು ಇವತ್ತು ಸದನದಲ್ಲಿ? ಬನ್ನಿ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಆರಂಭದಲ್ಲೇ ನಾಗೇಂದ್ರ ಕಿಚ್ಚು. ಒಂದು ಕೇಸ್ ಇದೆ ನೋಡಿ, ಎಲ್ಲ ಲೋಕಾಯುಕ್ತ ಕೇಸ್ ಇದೆ. ಲೋಕಾಯುಕ್ತ 12 ಕೇಸ್ ಇದೆ. ಕಪ್ಪು ಪಟ್ಟಿ ಧರಿಸಿ ಬಂದ ಬಿಜೆಪಿ ಟೀ. ಸಂತ್ರಸ್ತರಿಗೆ ಇನ್ನೂ ಪೆನ್ಷನ್ ಕೊಟ್ಟಿಲ್ಲ. ದಾಖಲೆಗಳನ್ನ ತಂದಿದ್ದೀನಿ ನಾನು. 24 ಕೇಸ್ ಇದೆ ಅವ್ರ ಮೇಲೆ. 24 ಕೇಸ್ಗಳು. ಸಂತ್ರಸ್ತರಿಗೆ ಇನ್ನೂ ಪೆನ್ಷನ್ ಕೊಟ್ಟಿಲ್ಲ. ನಾಗೇಂದ್ರಗೆ ಮಂತ್ರಿಗಿರಿ ಮಾತ್ರ ಕೊಟ್ರಿ. ಬರದ ಬಗ್ಗೆ ಚರ್ಚೆ ಮಾಡಬೇಕು ಅನ್ನೋದು ನಾವು ಇಂಟೆನ್ಷನ್ ಇಟ್ಕೊಂಡಿದ್ದೀವಿ. ಆದ್ರೆ ಕಾಂಗ್ರೆಸ್ ಅವರು ಒಬ್ಬ ಮಂತ್ರಿಗೋಸ್ಕರ ಇಷ್ಟೆಲ್ಲ ಜನಗಳ ಒಂದು ಹಕ್ಕನ್ನ ಕಸಿತಾ ಇದ್ದಾರೆ. ನಾನು ಅದನ್ನೇ ಹೇಳಿದ್ದೀನಿ. ಚಂದ್ರಶೇಖರ್ ಅವರ ಹೆಂಡತಿ ಸತ್ತವ್ರು, ಚಂದ್ರಶೇಖರ್ ಹೆಂಡತಿ ಪಾಪ ಆತ್ಮಹತ್ಯೆ ಮಾಡ್ಕೊಂಡು ಅವ್ನ ಹೆಂಡತಿ, ಅವ್ರಿಗಿನ್ನ ಪೆನ್ಷನ್ ಕೊಟ್ಟಿಲ್ಲ, ಕೆಲಸ ಕೊಟ್ಟಿಲ್ಲ ಅವ್ರಿಗೆ. ಇವ್ರಿಗೆ ಮಾತ್ರ ಮಂತ್ರಿಗಿರಿ ಎಲ್ಲ ಕೊಟ್ಬಿಟ್ಟಿದ್ದಾರೆ. ಅವ್ರಿಗೆ ವಿಪಕ್ಷಗಳಿಗೆ ಆಹಾರವಾದ ಗಣಿಗರವಿ. ಹೇಳಿ ಗಣಿಗರವಿ ಬಾರೋ ಅಂದ್ರು. ಉತ್ತರವನ್ನ ಒದಗಿಸಿದ್ದಾರೆ. ಆದ್ರೆ ಈಗ ಸುಮಾರು 2025ರಲ್ಲಿ ಹಿಂದಿನ ಅರಣ್ಯ ಸಚಿವರಾಗಿದ್ದಂತ ಶ್ರೀ ಈಶ್ವರ್ ಖಂಡ್ರೆ ಅವರು ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964ರ ಕಲಂ 71 ಅನ್ವಯ ಟಾಸ್ಕ್ ಫೋರ್ಸ್ ಅನ್ನು ಪುನರ್ರಚಿಸಿ 31/7/2026 ಕಾಲಾವಕಾಶ ನೀಡಿದ ಸನ್ಮಾನ್ಯ ಅಧ್ಯಕ್ಷ ಸ್ಪೀಕರ್ GS ಪಾಟೀಲರ ತಾಳ್ಮೆಯ ಕಟ್ಟೆ ಒಡೆಯಿತು. ಕಲಾಪ ಮುಂದೂಡಲ್ಪಡ್ತು. ವಿಧಾನ ಪರಿಷತ್ನಲ್ಲೂ ಗಲಾಟೆ ಕಮ್ಮಿ ಇರಲಿಲ್ಲ. ಬರೀ ಘೋಷಣೆ ಗದ್ದಲಕ್ಕೆ ಸೀಮಿತವಾಗಿದ್ರು. ಪರಿಷತ್ನಲ್ಲೂ ಕೋಲಾಹಲ. ಕಲಾಪ ನುಂಗಿದ ನಾಗೇಂದ್ರ. ತಗೊಂಡಿದ್ರೆ ಚರ್ಚೆಗೆ ಸರ್ಕಾರ ತಯಾರಿದೆ. ಚರ್ಚೆ ಮಾಡೋದಕ್ಕೆ ನಾವು ತಯಾರಿದ್ದೇವೆ. ಪರಿಷತ್ನಲ್ಲಿ ತಮ್ಮ ವಿರುದ್ಧದ ಧಿಕ್ಕಾರ ಘೋಷಣೆ ನೋಡಿದ ಬಿ ನಾಗೇಂದ್ರ ಕಕ್ಕಾಬಿಕ್ಕಿಯಾದ್ರು. ಪದೇ ಪದೇ ಚೇರ್ ಚೇಂಜ್ ಮಾಡ್ತಿದ್ರು. ತಮ್ಮ ವಿರುದ್ಧ ಭೋಜೇಗೌಡರ ಟೀಮ್ ಹಾಡು ಹೇಳುತ್ತಿದ್ದಂತೆ ಸದನದಿಂದ ಹೊರಟೇ ಬಿಟ್ರು. ಶಿಕ್ಷಣಕ್ಕಾಗಿ ಪಡೆಯುವುದಕ್ಕೆ ಉತ್ತೇಜನ ನೀಡಲು ಗ್ರಾಮೀಣ ಪ್ರದೇಶದಲ್ಲಿ ಹೊಸದಾಗಿ 20 ಅಧಿಕಾರಿಗಳು ನಡೆಸಿದ ಗುಂಡಿನ ದಾಳಿಯಲ್ಲಿ ಮೃತಪಟ್ಟ 3 ಮಂದಿ ಅಮಾಯಕರು ಮತ್ತು ಮೃತರ ಅವಲಂಬಿತರಿಗೆ ವಿಪಕ್ಷಗಳ ಮನವೊಲಿಸಿ ಇಲ್ಲವೇ ಹೊರಗೆ ಹಾಕಿ. ಸೈಲೆಂಟ್ ಆಗಿದ್ದ ಯತೀಂದ್ರ ಫುಲ್ ವೈಲೆಂಟ್. 10 ದಿವಸ ಸದನ, ಇದ್ರಲ್ಲಿ ನಾವು ಪ್ರಶ್ನೆಗಳು ಕೇಳಬೇಕು, ಗಮನ ಸೆಳೆಯುವ ಸೂಚನೆ ಕೊಟ್ಟಿದ್ದೀವಿ. ಬರ ಇದೆ, ಅದು ಚರ್ಚೆ ಮಾಡಬೇಕು. ನಾವು ಅವಕಾಶ ಕಳ್ಕೊಳ್ತೀವಲ್ಲ ಸರ್, ನೀವು ದಯವಿಟ್ಟು ಅವ್ರು ಮನವೊಲಿಸಿ. ಇಲ್ಲ ಅಂತಂದ್ರೆ ಸಭಾಪತಿಗಳು ದಿಟ್ಟ ನಿರ್ಧಾರ ತೆಗೆದುಕೊಂಡು ಒಬ್ಬೊಬ್ಬರು ಕೂಡ ಒಳಗೆ ಹಾಕ್ಬಿಟ್ಟು ಯಾರು ಗಲಾಟೆ ಮಾಡ್ತಾರೆ. ಚರ್ಚೆ ಮಾಡಕ್ಕೆ ಒಟ್ಟಾರೆ ನಾಗೇಂದ್ರ ವಿಚಾರ ಉಭಯ ಸದನಗಳಲ್ಲಿ ಕೋಲಾಹಲಕ್ಕೆ ಕಾರಣವಾಗಿತ್ತು. ವಿಧಾನಸೌಧದ ಮೊದಲ ಮಹಡಿಯಲ್ಲಿ ವಿಪಕ್ಷ ಮೆರವಣಿಗೆಯನ್ನೇ ನಡೆಸಿತು. ಪೊಲಿಟಿಕಲ್ ಬ್ಯೂರೋ, ಅಶ್ವವೇಗ ನ್ಯೂಸ್, ಬೆಂಗಳೂರು. ನನಗೆ ಭಾಳ ಮುಖ್ಯವಾಗಿ ಯತೀಂದ್ರ ಸಿದ್ದರಾಮಯ್ಯ ಅಬ್ಬರಿಸಿದ್ದನ್ನು ನೋಡಿದಾಗ ಒಂದು ರೀತಿಯಲ್ಲಿ ಆಶ್ಚರ್ಯ ಆಗುತ್ತೆ. ಯಾಕಂದರೆ ಯತೀಂದ್ರ ಸಿದ್ದರಾಮಯ್ಯ ಇಸ್ ಎ ಡಾಕ್ಟರ್, SSLCಯಲ್ಲಿ ರ್ಯಾಂಕ್ ಸ್ಟೂಡೆಂಟ್. 2013ರಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ನಾವು ಈ ಗಾಂಧಿ ಭವನ ಇದೆಯಲ್ಲ, ಗಾಂಧಿ ಭವನದ ಆ ವಿರೋಧ ಪಕ್ಷದ ನಾಯಕರ ಮನೆಯಲ್ಲಿ ಸಿದ್ದರಾಮಯ್ಯನವರಿದ್ದರು.
ರಾಕೇಶ್ ಸಿದ್ದರಾಮಯ್ಯ ಭಾಳ ಪ್ರಬಲ. ರಾಕೇಶ್ ಸಿದ್ದರಾಮಯ್ಯ ಎಲ್ಲ ಅದನ್ನು ಮ್ಯಾನೇಜ್ ಮಾಡ್ತಾಯಿದ್ರು, ಮತ್ತೊಂದು ಮಾಡ್ತಾಯಿದ್ರು. ಒಬ್ಬ ಸಣಕಲ ವ್ಯಕ್ತಿ ಹಿಂಗೆ ಸೈಡಿಂದ ಹೋಗ್ಬಿಟ್ಟು ಬೆಳಗ್ಗೆ ಒಂದು 10 ಗಂಟೆ ಸೈಡಿಂದ ಹೋಗ್ಬಿಟ್ಟು ಒಂದು ರಿಕ್ಷಾ ಹತ್ತಿ ಹೋಗೇ ಬಿಟ್ರು. ಅಲ್ಲಿ ಸಂಭ್ರಮೋತ್ಸವ ನಡೀತಾ ಇದೆ ಸಿದ್ದರಾಮಯ್ಯ ಅವ್ರದ್ದು, ಸಿದ್ದರಾಮಯ್ಯನವರ ಮಗ ಅಂದರೆ ರಾಕೇಶು, ಆಮೇಲೆ MLAಗಳೆಲ್ಲ ಸೇರಿದ್ದಾರೆ. ಇವರು ಅದರ ಬಗ್ಗೆ ತಲೆನೇ ಕೆಡಿಸ್ಕೋತಾ ಇಲ್ಲ, ಇಂಟ್ರೆಸ್ಟೂ ಇರಲಿಲ್ಲ ಆ ಮನುಷ್ಯನಿಗೆ. ಆದರೆ ಯಾವಾಗ ರಾಕೇಶ್ ಅವರು ನಿಧನ ಹೊಂದ್ತಾರೆ, ಅದಾದ ನಂತರ ಅವರು ಸ್ವತಃ ಸಿದ್ದರಾಮಯ್ಯನವರೇ ಒಬ್ಬ ಬೇಕು ಅಂತ ಹೇಳಿ ಕರ್ಕೊಂಬಂದಿರ್ತಾರೆ. ಇವ್ರು ಏನಾಗ್ತಾರಪ್ಪ ಅಂತಿತ್ತು. ಬಟ್ ಎನಿವೆ, ಏನು ರಾಜಕೀಯದಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ. ನಿಜವಾಗಿ ಇಷ್ಟೆಲ್ಲ ಜೋರಾಗಿ ಮಾತಾಡಲ್ಲ ಮನುಷ್ಯ, ಭಾಳ ಸರಳ ಮನುಷ್ಯ. ಇವತ್ತು ಹಿಂಗಾಗಿದ್ದಾರೆ, ರಾಜಕೀಯ ಎಲ್ಲವನ್ನ ಮಾಡಿಸುತ್ತೆ. ಇವತ್ತು ಮಂತ್ರಿ ಆಗಿದ್ದಾರೆ, ಸಭಾನಾಯಕ ಆಗಿದ್ದಾರೆ ವಿಧಾನ ಪರಿಷತ್ನಲ್ಲಿ, ಮತ್ತು ಮೈಸೂರು ಉಸ್ತುವಾರಿ ಸಚಿವರಾಗಿದ್ದಾರೆ. ಮಹದೇವಪ್ಪನವರನ್ನು ಕೂಡ ಮಂತ್ರಿಗಿರಿ ಕೊಡದೆ ಸೈಡ್ಗಿಡಲಾಗಿದೆ. ಇರಲಿ, ಈಗ ನಾಗೇಂದ್ರ ವಿಚಾರಕ್ಕೆ ಬರ್ತೀನಿ. ಯಾಕೆಂದರೆ ನಾಗೇಂದ್ರ ಇಷ್ಟು ಸ್ಟ್ರಾಂಗಾ? ಒಂದು ಕಡೆ ನಾನು ನಿಮ್ಗೆ ಹೇಳಿದೆ, ಇಲ್ಲಿ ಆ ಚಂದ್ರಶೇಖರಯ್ಯ ಅನ್ನುವಂಥ ಒಬ್ಬ ಅಧಿಕಾರಿ ಸುಸೈಡ್ ಮಾಡದೆ ಹೋಗಿದ್ದಿದ್ರೆ ಈ ಪ್ರಾಬ್ಲಮ್ ಈ ಇಶ್ಯೂ ಹೊರಗೆ ಬರ್ತಾನೆ ಇರಲಿಲ್ಲ. ನಾಗೇಂದ್ರ ಸಿಕ್ಕಾಕೊಂಡಿದ್ದಾರೆ. ನಾನು ಹೇಳಿದೆ ಅವತ್ತಿಂದ ಹೇಳ್ತಾ ಇದ್ದೀನಿ, ಇದೇನಾಯಿತು ಅಂದರೆ ಅಲ್ಲಿ ವಾಲ್ಮೀಕಿ ಸಮುದಾಯದ ಖಜಾನೆಯಲ್ಲಿ ದುಡ್ಡಿತ್ತು, ತೆಗೆದ್ರು, ವಾಪಸ್ ಹಾಕಿದ್ರು. ಆದರೆ ಅದಕ್ಕೆ ಅವಕಾಶ ಇಲ್ಲ ಆ ರೀತಿ ತೆಗೆಯೋದಕ್ಕೆ ಅಂತ. ಅದಕ್ಕೆ ನಾಗೇಂದ್ರ ಹೇಳ್ತಾ ಇದ್ದಾರೆ, ನಾನು ₹1 ನೀವು ತಗೊಂಡಿಲ್ಲ, ಅಲ್ಲಿಂದ ತೆಗೆದು ಅಲ್ಲಿ ಕೊಟ್ಟು ವಾಪಸ್ ಹಾಕಿದ್ದೀರಿ, ಪ್ರೊವಿಷನ್ ಇಲ್ಲ ಅದಕ್ಕೆ. ಇದಕ್ಕೆ ಪ್ರೊವಿಷನ್ ಇದ್ದರೆ ಅವತ್ತು ಇವನಿಗೆ ಇತ್ತು, ಯಾರಿಗೆ? 1992ರಲ್ಲಿ ಹರ್ಷದ್ ಮೆಹತಾನ್ಗೂ. ಅವನು ಹಂಗೆ ಮಾಡಿದ್ದು, ಬ್ಯಾಂಕಿಂದ ತೆಗೆದ, ಹಾಕದ, ಲಾಭ ಬಂತು, ವಾಪಸ್ ಕೊಟ್ಟ. ಯಾರು ಈ ನಾಗೇಂದ್ರ? ಪ್ರಭಾವಿನಾ? ಎಸ್, ನಾಗೇಂದ್ರ ಈಸ್ ಪ್ರಭಾವಿ. ವಾಲ್ಮೀಕಿ ಸಮಾಜದ ಪ್ರಬಲ ರಾಜಕಾರಣಿ. ವಾಲ್ಮೀಕಿ ಸಮಾಜ ಅಂತಂದರೆ ನಿಮ್ಗೆ ಯಾರು ಗೊತ್ತಾ? ಈಗ ರಾಮಾಯಣ ಬರೆದ್ರಲ್ಲ ವಾಲ್ಮೀಕಿ ಮಹರ್ಷಿ, ಅದೇ ಸಮುದಾಯವನ್ನೇ ಹೇಳೋದು. ಬೇಡ ಸಮುದಾಯ. ತುಂಬ ಜನ ಇದ್ದಾರೆ ವಾಲ್ಮೀಕಿ ಸಮುದಾಯ. ಈಗ ರಮೇಶ್ ಜಾರಕಿಹೊಳಿ ವಾಲ್ಮೀಕಿ ಸಮುದಾಯ, ಸತೀಶ್ ಜಾರಕಿಹೊಳಿ ವಾಲ್ಮೀಕಿ ಸಮುದಾಯ, ಬಾಲಚಂದ್ರ ಜಾರಕಿಹೊಳಿ ವಾಲ್ಮೀಕಿ ಸಮುದಾಯ, ಶ್ರೀರಾಮುಲು ವಾಲ್ಮೀಕಿ ಸಮುದಾಯ, ಆಮೇಲೆ KN ರಾಜಣ್ಣ ವಾಲ್ಮೀಕಿ ಸಮುದಾಯ, ಕಿಚ್ಚ ಸುದೀಪ್ ವಾಲ್ಮೀಕಿ ಸಮುದಾಯ. ಅದು ಹೆಂಗೆ ಕಿಚ್ಚ ಸುದೀಪ್ದು ಹೆಂಗೆ ಬಂತು ಅಂತಂದರೆ, ಬಾದಾಮಿಯಲ್ಲಿ ಸಿದ್ದರಾಮಯ್ಯ ಮತ್ತು ರಾಮುಲು ಅವರು ಮುಖಾಮುಖಿ ಅಂದರೆ ಎಲೆಕ್ಷನ್ ನಿಂತಿದ್ರು. ಸಿದ್ದರಾಮಯ್ಯನವರ ಪರವಾಗಿ ಪ್ರಚಾರಕ್ಕೆ ಕಿಚ್ಚ ಸುದೀಪ್ ಬರ್ತಾರೆ ಅಂತ ಸುದ್ದಿ ಆಯಿತು. ಎಲ್ಲರೂ ರಾಮುಲು ಕೇಳಿಬಿಟ್ರು, ಸರ್ ಕಿಚ್ಚ ಸುದೀಪ್ ಬರ್ತಾರಂತೆ ಅಂತ. ರಾಮುಲು ಒಂದು ರಿಕ್ವೆಸ್ಟ್ ಮಾಡ್ತಾರೆ, ಏನು ಗೊತ್ತಾ? ಹೆಂಗೆ ಬರ್ತಾರೆ? ಅವ್ರು ಬರಬಾರ್ದು, ಅವ್ರು ಬಂದು ನಾನು ಪ್ರಚಾರ ಮಾಡಬಾರ್ದು, ನಮ್ಮ ಸಮುದಾಯದ ಅಲ್ಲಿ ಹೋಗಲೂ ಇಲ್ಲ ಅವರು. ಯಾರೋ ಕಿಚ್ಚ ಸುದೀಪ್, ಅದು ಹಳೆ ವಿಚಾರ ಬಿಡಿ. ನಾನು ಅದನ್ನು ನೆನಪು ಯಾಕೆ ಮಾಡಿದೆ ಅಂದರೆ, ಸಮುದಾಯ ಎಷ್ಟು ದೊಡ್ಡದು ಅಂತೇಳಿ. ಭಾಳ ಪ್ರಬಲ ಸಮುದಾಯ. ST ಸಮುದಾಯದ ಮೇಲೆ ದೊಡ್ಡ ಮಟ್ಟದ ಹಿಡಿತಾ ಇದೆ ನಾಗೇಂದ್ರಗೆ. ಈ ನಾಗೇಂದ್ರ ಒಂದು ಕಾಲದಲ್ಲಿ ರೆಡ್ಡಿ, ಜನಾರ್ದನ್ ರೆಡ್ಡಿ, ರಾಮುಲು ಇವ್ರ ಜೊತೆ ಇದ್ದವರು. ಆಮೇಲೆ ಇದೇ ಶ್ರೀರಾಮುಲನ್ನು ಸೋಲಿಸಿದವರು ಬಳ್ಳಾರಿ ಗ್ರಾಮಾಂತರ. ಕಾಂಗ್ರೆಸ್ಗೆ ಬಂದು 2018ಕ್ಕೆ ಬಂದಿದ್ದು. ಅವತ್ತು ನಾನು ಹೇಳಿದೆ, ತೊಡೆದಟ್ಟು ಟೈಮಲ್ಲಿ ಜನಾರ್ದನ್ ರೆಡ್ಡಿ ಜೊತೆ ಇವರೆಲ್ಲ ನಿಂತ್ಕೊಂಡಿದ್ರು ಹಿಂಗೆ. ಆಮೇಲೆ ಬದಲಾದ ಸನ್ನಿವೇಶದಲ್ಲಿ ಹಿಂಗಾಯಿತು. ಬಳ್ಳಾರಿಯಲ್ಲಿ ನಾಗೇಂದ್ರಗೆ ಒಂದು ರೀತಿಯಲ್ಲಿ ಹಿಡಿತಾ ಇದೆ. ಉತ್ತರ ಕರ್ನಾಟಕದ ಹಲವು ಕಡೆ ನಾಗೇಂದ್ರಗೆ ಹಿಡಿತಾ ಇದೆ. ಬಳ್ಳಾರಿ, ಚಿತ್ರದುರ್ಗ, ರಾಯಚೂರು, ಯಾದಗಿರಿಯಲ್ಲಿ ನಾಗೇಂದ್ರಗೆ ಹಿಡಿತಾ ಇದೆ. ಅಲ್ಲೆಲ್ಲ ಇವರ ಸಮುದಾಯ ಇದೆ. ಅಂದಾಜು 75 ಲಕ್ಷ ಮತಗಳ ಮೇಲೆ ಪ್ರಭಾವ, 75 ಲಕ್ಷ ಮತಗಳ ಮೇಲೆ ಪ್ರಭಾವವನ್ನು ಹೊಂದಿದ್ದಾರೆ. ಆಯಿತಾ? ಆಮೇಲೆ ಯಾಕೆ ಪ್ರಾಬ್ಲಮ್ ಆಯಿತು ಅಂದರೆ, ಟಾರ್ಗೆಟ್ ಯಾಕೆ? ವಾಲ್ಮೀಕಿ ನಿಗಮದಲ್ಲಿ ನಡೆದ ಬಹುಕೋಟಿ ಹಗರಣ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇದು ಇವರು ತಿಂದರು ಅಂತಲ್ಲ, ಅಲ್ಲೇ ದುಡ್ಡನ್ನು ತೆಗೆದು ಬೇರೆ ಯಾವುದಕ್ಕೆ ಯೂಸ್ ಮಾಡಿದರು. ಆಗ ನಡೆದಂಥ ಚಕಮಕಿಯಲ್ಲಿ ಅದು ಅಲ್ಲಿದ್ದ ದುಡ್ಡು ಹೋಗಬೇಕಾದ್ರೂ ಕೂಡ ಸಿಸ್ಟಮ್ಯಾಟಿಕ್ಕಾಗಿ ಹೋಗಬೇಕಲ್ಲ. ಹಿಂಗೆ ಕದ್ದು ಬ್ಯಾಗಲ್ಲಿ ಹಾಕೊಂಡು ಹೋಗೋಕ್ಕಾಗಲ್ಲ. ಸಿಸ್ಟಮ್ಯಾಟಿಕ್ಕಾಗಿ ಬ್ಯಾಂಕಿಂದ ಬರಬೇಕು. ಅಲ್ಲೊಬ್ಬ ಚಂದ್ರಶೇಖರಯ್ಯ ಅಂತಿದ್ದ, ನಾನು ಮಾಡಲ್ಲ ಸರ್, ನಾನು ಮಾಡಲ್ಲ ಅಂತಂದ. ನಾನು ಇದನ್ನೆಲ್ಲ ಮಾಡಲ್ಲ ಸರ್, ಮಾಡಲೇಬೇಕು ಆವಾಜು. ಇಲ್ಲ ನಾನು ಶಿಕ್ಷೆ ಹಾಕಿಬಿಡ್ತೀನಿ. ಅವನು ಪಾಪದವ, ಅವನಿಗೆ ಭಯ ಶುರುವಾಯಿತು. ಅವನೇನು ಮಾಡ್ದ, ಸರ್ ಹಿಂಗಾಗಿದೆ ನೇಣು ಹಾಕ್ಕೊಂಬಿಟ್ಟ, ಡೆತ್. ಆಗ ಬಂತು ನೋಡಿ ವಿಚಾರ. ಆ ಚಂದ್ರಶೇಖರಯ್ಯ ಒಂದು ವೇಳೆ ಇಲ್ಲ ಸರ್ ಏನೋ ಮಾಡ್ಕೋತೀನಿ ಅಂತ ಏನಾದ್ರು ಇದ್ದಿದ್ರೆ ಎಲ್ಲೋ ಅಂದರೆ ಎಷ್ಟು ಅಂಥ ಘಟನೆಗಳಾಗುತ್ತೆ. ಆದರೆ ಒಂದು ಇದೆಯಲ್ಲ, ತಾನೊಂದು ಬಗೆದರೆ ಮಾನವ, ದೇವ ಒಂದು ಬಗೆಯುತ್ತೆ ಅಂಥೇಳಿ. ವಾಲ್ಮೀಕಿ ನಿಗಮದಲ್ಲಿ ನಡೆದ ಬಹುಕೋಟಿ ಹಗರಣ, ಇಡಿ ಮತ್ತು CBI ತನಿಖೆ ಎದುರಿಸ್ತಾ ಇರುವಂಥ ನಾಗೇಂದ್ರ. ಜೈಲಿಗೂ ಹೋಗಿ ಬಂದಿರುವ ನಾಗೇಂದ್ರ ಭ್ರಷ್ಟಾಚಾರ ಆರೋಪಿಗೆ DK ಸರ್ಕಾರದಲ್ಲಿ ಮಂತ್ರಿಗಿರಿ. ನಾಗೇಂದ್ರ ವಿರುದ್ಧದ ಹೋರಾಟ ಹೀಗೆ
ಈಗ ಬಿ ಜೆ ಪಿಗೆ ಭಾಳ ಮುಖ್ಯ, ಅವರಿಗೆ ಬೇರೆ ಸದ್ಯಕ್ಕೆ ಅದೇ ಇರೋದು. ನಾಗೇಂದ್ರ ತಲೆದಂಡವಾದರೆ ಬಿ ಜೆ ಪಿಗೆ ನಮ್ಮಿಂದಾಗಿ ಆಯಿತು ನಮ್ಮಿಂದಾಗಿ ಆಯಿತು ಅಂತೇಳಿ ನಿಮ್ಗೆ ಅನಿಸ್ಬೋದು. ಈಗ ನೋಡಿ ಸರ್, ಕಾಂಗ್ರೆಸ್ ಆಗಲಿ ಮತ್ತೊಂದಾಗಲಿ, ಈಗ ಮೊನ್ನೆ ಪ್ರಿಯಾಂಕಾ ಗಾಂಧಿ ಒಂದು ಹೇಳಿಕೆಯನ್ನು ಕೊಡ್ತಾಯಿದ್ರು. 2008 ಏನು ಬಾಂಬೆ ಅಟ್ಯಾಕ್ ಆದಾಗ ಏನು ಮಾಡಿದ್ರಿ ಅಂತೇಳಿ ಅಮಿತ್ ಶಾ ಅವ್ರು ಕೇಳಿದಾಗ, 2008 ಅಟ್ಯಾಕ್ ಆದಾಗ ಆ ಉಗ್ರರನ್ನ ಅಲ್ಲೇ ನಾವು ಕೊಂದ್ವಿ, ನಂಬರ್ 1 ಉಗ್ರರನ್ನ ಅಲ್ಲೇ ನಾವು ಕೊಂದ್ವಿ, ಒಬ್ಬ ಉಳಿದಿದ್ದು 2012ರಲ್ಲಿ ಆತನನ್ನು ನೇಣಿಗಾಕಿದ್ವಿ. ಆಗಿನ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆದಂಥ ವಿಲಾಸ್ರಾವ್ ದೇಶ್ಮುಖ್ ಅವರ ರಾಜೀನಾಮೆಯನ್ನು ಪಡೆಯಲಾಯಿತು. ಕೇಂದ್ರ ಗೃಹ ಸಚಿವರಾಗಿದ್ದಂಥ ಶಿವರಾಜ್ ಸಿಂಗ್ ಅವರ ರಾಜೀನಾಮೆ ಪಡೆಯಲಾಯಿತು. ಇಷ್ಟೆಲ್ಲ ನಾವು ಮಾಡಿದ್ವಿ, ನೀವೇನು ಮಾಡಿದ್ರಿ ಅಂತ ಒಂದು ಕೇಳಿದರು. ಅಂದರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇಲ್ಲಿ ಕೂಡ ಬರ್ತಾ ಇರುವಂಥದ್ದು ಇಷ್ಟೆಲ್ಲ ಇದ್ದಾಗ ನಾಗೇಂದ್ರ ಅವರನ್ನು ಯಾಕೆ ರಕ್ಷಿಸ್ತಾರೆ ಅಂತ ಒಂದು ಪ್ರಶ್ನೆ ಬರ್ಬೋದು. ಒಂದು ಹೋದ್ರೆ ಏನಾಯ್ತು ಅಂತೇಳಿ ಅಲ್ಲಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಅಲ್ಲಿ ದುಡ್ಡು ನಾಗೇಂದ್ರಾಗ ಹೋಗಿಲ್ಲ. ಈಗಲೂ ಕೂಡ ಎಲೆಕ್ಷನ್ಗೆ ದುಡ್ಡು ಬೇಕಾಗಿತ್ತು, ಇವರ ಇಲಾಖೆಯಲ್ಲಿ ದುಡ್ಡಿತ್ತು, ಹೈಕಮಾಂಡ್ಗೇನೋ ಹೋದ್ರೂ ಗೊತ್ತಿಲ್ಲ. ತೆಲಂಗಾಣ ಎಲೆಕ್ಷನ್ಗೆ ಹೈದರಾಬಾದ್ ಮುಖಾಂತರ ಹೋಗಿದ್ದು ನಿಜ, ಹಲವಾರು ಬಾರ್ಗಳಿಗೆ ಹೋಗಿದ್ದು ನಿಜ, ಅಲ್ಲಿಂದ ದುಡ್ಡು ಕಲೆಕ್ಟ್ ಮಾಡಿದ್ದು ನಿಜ. ಹಾಗೆ ಇವನು ಹೇಳ್ತಾನೆ, ನಾನು ನಿಮಗಾಗಿ, ಸರ್ಕಾರಕ್ಕಾಗಿ ಅಥವಾ ಕಾಂಗ್ರೆಸ್ ಪಾರ್ಟಿಗಾಗಿ ಮಾಡಿದ್ದಲ್ವಾ, ಹಾಗಾಗಿ ನನಗೆ ಯಾಕೆ, ಆ ಕಾರಣಕ್ಕಾಗಿ ನಾಗೇಂದ್ರನನ್ನು ಬಿಟ್ಟು ಕೊಡ್ತಾ ಇಲ್ಲ ಕಾಂಗ್ರೆಸ್, ಅದು ನೆನಪಿರಲಿ. ಆಮೇಲೆ ಇವರಿಬ್ಬರ ನಡುವೆ ಏನಾಯಿತು, ಒಂದು ಕಾಲದಲ್ಲಿ ಬಿ ಜೆ ಪಿನೇ ಗೆದ್ದಿದ್ದು, ಬಿ ಜೆ ಪಿಯಿಂದ ನಾಗೇಂದ್ರ. ಅಂದು ದೋಸ್ತಿ ಇಂದು ದುಶ್ಮನಿ. ಒಂದೊಮ್ಮೆ ಗಾಲಿ ಜನಾರ್ದನ್ ರೆಡ್ಡಿ ಪರಮಾಪ್ತ ಈತ, ರಾಮುಲು ಅವರಿಗೂ ಪರಮಾಪ್ತ. ರೆಡ್ಡಿ ಜೊತೆ ಗಣಿ ಕೇಸ್ನಲ್ಲೂ ಆರೋಪಿ. ಆರಂಭದಲ್ಲಿ ಬಿ ಜೆ ಪಿಯಿಂದ ಕೂಡ್ಲಿಗಿ ಶಾಸಕ, ಆದರೆ 2018ರಲ್ಲಿ 14ರಲ್ಲಿ ತೊರೆಯುತ್ತಾರೆ. ಕೂಡ್ಲಿಗಿಂದ ಪಕ್ಷೇತರರಾಗಿ ಸ್ಪರ್ಧೆ ಮಾಡ್ತಾರೆ, ಗೆಲುವು ಸಾಧಿಸ್ತಾರೆ, ಗಲಾಟೆ ಆಗುತ್ತೆ. 2018ರಲ್ಲಿ ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರೆ. ಬಳ್ಳಾರಿ ಗ್ರಾಮಾಂತರದಿಂದ 2 ಬಾರಿ ಸತತ ಗೆಲುವು. ಶ್ರೀರಾಮುಲು ಅವರನ್ನೇ ಸೋಲಿಸ್ತಾರೆ ಬಳ್ಳಾರಿ ಗ್ರಾಮಾಂತರದಲ್ಲಿ. ನಾಗೇಂದ್ರ ಸೆಳೆಯಲು ಮತ್ತೆ ಬಿ ಜೆ ಪಿ ಪ್ರಯತ್ನ ಮಾಡಿತ್ತು. ಆದರೆ ಒಂದು ಈಗಲೂ ಇದೆ, ಯಾಕಂದರೆ ಕಾಂಗ್ರೆಸ್ ಅವರು ಒಂದು ಆರೋಪ ಮಾಡ್ತಾರೆ ಗೊತ್ತಾ, ಬಿ ಜೆ ಪಿ ಬಳಿ ಒಂದು ವಾಷಿಂಗ್ ಮಿಷಿನ್ ಇದೆ, ಯಾರಾದರೂ ಏನು ಈ ಆರೋಪಗಳಿದ್ದರೆ ಆ ವಾಷಿಂಗ್ ಮಿಷಿನಲ್ಲಿ ಹಾಕಿದ ತಕ್ಷಣ ವಾಷಿಂಗ್ ಪೌಡರ್ ಕ್ಲೀನ್ ಆಗಿಬಿಡ್ತಾರೆ ಅಂತೇಳಿ ಅದೇ ಕೇಳ್ತಿರೋದು. ಒಂದು ವೇಳೆ ನಾಗೇಂದ್ರ ಬಿ ಜೆ ಪಿಯಲ್ಲಿದ್ದರು, ನಾಗೇಂದ್ರ ಏನಾದರೂ ಬಿ ಜೆ ಪಿಗೆ ಬಂದರೆ ಎಲ್ಲ ಕ್ಲೀನ್ ಆಗಿಬಿಡುತ್ತಾ, ಇದೊಂದು ಪ್ರಶ್ನೆ. ಆದರೆ ಒಂದಂತೂ ಭಾಳ ಸ್ಪಷ್ಟ, ಈಗಲೂ ಹೇಳ್ತಾ ಇದ್ದೀನಿ, ತಪ್ಪುಗಳಾಗಿದ್ದರೆ ಶಿಕ್ಷೆ ಆಗಲೇಬೇಕು, ಅದರಲ್ಲಿ ಎರಡು ಮಾತಿಲ್ಲ.